ಈಗ ಅಸಲಿಯ ಒಂದು ಟ್ವಿಸ್ಟ್, ಅಸಲಿಯ ಒಂದು ಬಹಳಷ್ಟು ರೀತಿಯಲ್ಲಿ ಬದಲಾವಣೆಗಳು ಅಂತಾನೆ ಹೇಳ್ಬೋದು. ಯಾಕಂದ್ರೆ ಪೊಲೀಸ್ ಬರ್ತಾರೆ ಅಂತ ಯಾರು ನಿರೀಕ್ಷೆ ಸಹ ಮಾಡಿರಲಿಲ್ಲ. ಖುಷಿಯಾಗಿರುವಂತಹ ಮನೆಯಲ್ಲಿ ಅದ್ಭುತವಾಗಿ ಸಮಯ ಕಳೆಯುತ್ತಿರುವಂತಹ ಸದಸ್ಯರ ಮನೆಗೆ ಈಗ ಪೊಲೀಸರು ಎಂಟ್ರಿ ಕೊಟ್ಟಿದ್ದಾರೆ. ನಿಜಕ್ಕೂ ಕೂಡ ಅದು ಆಶ್ಚರ್ಯ ಪಡಬೇಕಾಗಿರುವಂತದ್ದೇ ಅಲ್ವಾ. ಚಾರ್ಗೂ ಕೂಡ ಫುಲ್ ಆಶ್ಚರ್ಯ ಆಗುತ್ತೆ, ಅದೇ ರೀತಿ ರಾಮಾಚಾರಿಗೂ ಕೂಡ. ಕಿಟ್ಟಿಯಲ್ಲಿ ಅಂತ ಪೊಲೀಸರು ಮನೆಗೆ ಕೇಳ್ಕೊಂಡ್ ಬರ್ತಾರೆ. ನಂತರ ಕಿಟ್ಟಿನ ಅರೆಸ್ಟ್ ಮಾಡ್ಬೇಕು, ವಿಚಾರಣೆಗೆ ಒಳಪಡಿಸಬೇಕು, ಆತ ಒಂದು ತಪ್ಪನ್ನ ಮಾಡಿದ್ದಾನೆ, ಆತನನ್ನ ನಾವು ಕರ್ಕೊಂಡು ಹೋಗ್ಬೇಕು, ದಯವಿಟ್ಟು ಸಹಕರಿಸಿ ಆಗಿ ಹೀಗೆ ಅಂತ ಮನೆಯವರ ಮುಂದೆ ಅಂದ್ರೆ ಜಾನಕಿಯ ಮುಂದೆ ಕೂಡ ಹೇಳ್ತಾರೆ. ಆಗ ಬಹಳಷ್ಟು ರೀತಿಯಲ್ಲಿ ಶಾಕ್ ಕೂಡ ಆಗುತ್ತೆ. ರಾಮಾಚಾರಿ ಕೂಡ ಬಹಳಷ್ಟು ರೀತಿಯಲ್ಲಿ ಶಾಕ್ಗೆ ಒಳಗಾಗ್ತಾನೆ. ಇಲ್ಲಿ ಪೊಲೀಸರಿಗೂ ಕೂಡ ಕನ್ಫ್ಯೂಸ್ ಆಗುತ್ತೆ, ರಾಮಾಚಾರಿ ಯಾರು, ಕಿಟ್ಟಿ ಯಾರು ಅಂತ. ನಿಜಕ್ಕೂ ಕೂಡ ಕಿಟ್ಟಿನ ಕರ್ಕೊಂಡು ಹೋಗ್ತಾರೆ ಈ ಪೊಲೀಸರು. ಏನ್ ತಪ್ಪು ಮಾಡಿರ್ಬೋದು ಕಿಟ್ಟಿ, ಏನಾದ್ರು ಹಳೆ ವಿಷಯ ಏನಾದ್ರು ಬಯಲಾಯ್ತಾ, ಅಥವಾ ಮಾನ್ಯತೆ ಏನಾದ್ರು ಹಾಕೊಟ್ಟಿದ್ದಾಳ ಬೇಕು ಅಂತ, ಏನು ಅಂತ ಗೊತ್ತಾಗ್ತಿಲ್ಲ. ಒಳ್ಳೆ ಟ್ವಿಸ್ಟ್ ಗಳು ಕೂಡ ಬರ್ತಾ ಇದೆ. ಜನರು ಕೂಡ ನೋಡಕ್ಕೆ ಕಾಯ್ತಾ ಇದ್ದಾರೆ, ಮುಂದೇನಾಗುತ್ತೆ ಅಂತ ತಿಳ್ಕೊಬೇಕು ಅಂತ ವೆಯ್ಟ್ ಮಾಡ್ತಿದ್ದಾರೆ. ಯಾರು ಕೂಡ ನಿರೀಕ್ಷೆ ಮಾಡೇ ಇರಲಿಲ್ಲ ಅನ್ಕೊಳ್ಳಿ, ಅಷ್ಟರ ಮಟ್ಟಿಗೆ ಒಂದು ಬದಲಾವಣೆಗಳ ಅನ್ಬೋದು, ಟ್ವಿಸ್ಟ್ ಅನ್ಬೋದು, ಬೇರೆ ರೀತಿಯಲ್ಲೂ ಕೂಡ ಟ್ವಿಸ್ಟ್ ಗಳು ಕೂಡ ಬರ್ತಾ ಇದೆ. ಚಾರು ಅಂತೂ ಕಂಪ್ಲೀಟ್ ಆಗಿ ನಿಂತಲ್ಲಿಯೇ ಶಾಕ್ ಆಗ್ತಾಳೆ. ಏನಕ್ಕೆ ಈ ರೀತಿ ಆಗಿರ್ಬೋದು, ಕಿಟ್ಟಿನ ಯಾರು ಕರ್ಕೊಂಡೋಗಕ್ ಬಂದಿದ್ದಾರೆ, ಯಾರಾದ್ರೂ ಕೈವಾಡ ಇದೆಯಾ, ಯಾರಾದ್ರೂ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಏನು ಅಂತ ಚಾರುಗೂ ಕೂಡ ಅರ್ಥ ಆಗ್ತಿಲ್ಲ. ನಿಮ್ಗೆ ಏನ್ ಅನ್ಸುತ್ತೆ ಇದ್ರ ಬಗ್ಗೆ? ಯಾರಾದ್ರೂ ಕಂಪ್ಲೇಂಟ್ ಕೊಟ್ಟಿದ್ದಾರಾ, ಏನ್ ಕತೆ ಏನಿರ್ಬೋದು, ಮಾನ್ಯತೆ ಕೈವಾಡ ಇದೆಯಾ? ಕಮೆಂಟ್ ಮಾಡಿ ತಪ್ಪದೆ ತಿಳಿಸಿ.